ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ನಾನಿವತ್ತು ಪಲ್ಲಗಟ್ಟೆ ಪ್ರೌಢಶಾಲೆಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಹೆಡ್ ಮಾಸ್ಟರ್ ಇದ್ದಾರೆ. ಇದು ಒಂದು ಭಾಳ ಬ್ಯೂಟಿಫುಲ್ಲಾಗಿ ಸೋಷಿಯಲ್ ಲ್ಯಾಬ್ ಮಾಡಿದ್ದಾರೆ. ಈ ಲ್ಯಾಬ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹೇಳಿ ಸರ್, ಮಾತಾಡಿ, ನಿಮ್ಮ ಪರಿಚಯ ಮಾಡಿ. ನಮಸ್ತೆ, ನಾನು ಪಲ್ಲಗಟ್ಟೆ ಹೈಸ್ಕೂಲು ಇನ್ಚಾರ್ಜ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಾಗರಾಜಯ್ಯ ಅಂತೇಳಿ. ಓಕೆ. ನಾನು ಈ ವರ್ಷ ಈಗೊಂದು 9 ಮಂತ್ಸಿಂದ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು 6 ಮಂತ್ಸ್ ಬ್ಯಾಕು ನಾನು ರೋಹನ್ ಫೌಂಡೇಶನ್ ಅಂತೇಳಿ ಬೆಂಗಳೂರವರು ಪರಿಚಯ ಆದರು. ಆ ಪರಿಚಯ ಆದಾಗ ನಾನು ನಮ್ಮ ಶಾಲೆಗೆ ಏನಾದರೂ ಕೂಡ ಡೊನೇಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಯಾವುದನ್ನು ನಾನು ಅವ್ರ ಕಡೆಯಿಂದ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನೇ ಯೋಚನೆ ಮಾಡಿಕೊಂಡು ಫೈನಲಿ ಒಂದು ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಟೀಚರು ಪ್ರಿಫರಬಲಿ ನಾನು ಸೋಷಿಯಲ್ ಸೈನ್ಸ್ ಲ್ಯಾಬ್ ಮಾಡಬೇಕು ಅಂತೇಳಿ ನನ್ನೊಂದು ಕನಸಿತ್ತು. ಅದಕ್ಕೋಸ್ಕರ ನಾನು ಆ ಸೋಷಿಯಲ್ ಸೈನ್ಸ್ ಲ್ಯಾಬಿಗೆ ಬೇಕಾಗಿರೋಂಥ ಎಲ್ಲ ಮಟೀರಿಯಲ್ಸು ಬ್ಯಾಂಗ್ಳೂರಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲಿ ಸಿಗುತ್ತೆ ಅಂತೇಳಿ ನೋಡಿಕೊಂಡು ಅವರಿಗೆ ಡೊನೇಟರ್ಸ್ಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾನು ಇಷ್ಟು ಡೊನೇಷನ್ ತೊಗೊಂಡು. ಇದೆಲ್ಲ ಏನು ವರ್ತ್ ಎಷ್ಟು ಇದಾಯಿತು ಸರ್? ಇದೊಂದು 25,000 ಆಗುತ್ತೆ. ಇದು ಇನ್ನೂ ಬೇರೆ ಬೇರೆ ರೂಮ್ಗಳಲ್ಲೂ ಕೂಡ ಇದೆ ಸರ್. ಓಕೆ. ಇದೆಲ್ಲ ಅಲ್ಲಿಂದನೇ ತರಿಸಿದ್ದ? ಹೌದು ಸರ್. ಬಾದಾಮಿಯ ವಿಜಯನಗರ ಸಾಮ್ರಾಜ್ಯ ಅವೆಲ್ಲ ಮೇಲೆ ಹೋಗ್ಬಿಟ್ಟಿದ್ದಾರೆ. ಕೆಳಗಿದ್ರೆ ನೋಡ್ಕೊಂತಿದ್ದೀರಾ? ಜಾಗ ಇಲ್ಲ, ಮೇಲೆ ಹಾಕ್ಬಿಟ್ಟಿದ್ದೀರಾ? ಇನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ರು. ಕೆಳಗಡೆ ಇದ್ದಿದ್ರೆ ಆಂಧ್ರ ಪ್ರದೇಶ ನದಿಗಳ ಬಗ್ಗೆ ಚಾರ್ಟ್ಸ್, ಮಲೆನಾಡು ಪ್ರದೇಶ. ಮಕ್ಕಳಿಗೆ ಕಂಪ್ಲೀಟ್ ಏನ್ ನಮಗೆ ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿ ಓರಿಯೆಂಟೆಡ್ ಆಗಿ ಅದಕ್ಕೆ ಪೂರ್ವಕವಾಗಿ ಮಾಡಿದ್ದಾರೆ ಸರ್. ಇದು ಹೆಂಗೆ ನಮ್ಮ ಏನು ಎಕ್ಸಾಮ್ ಏನು ಕೇಳ್ತಾರಲ್ಲ ಸರ್, ಇಂಪಾರ್ಟೆಂಟ್ ಆಗಿ ಏನು ಯಾವುದು ಕೇಳ್ತಾರೆ ಅನ್ನೋದನ್ನ ಮಾತ್ರನೇ ಆ ಥರ ರೆಡಿ ಮಾಡಿಸ್ಕೊಂಡ್ರೆ ಸರ್. ವೆರಿ ಗುಡ್. ಕಂಟೆಂಟ್ ಓರಿಯೆಂಟೆಡ್ ಇದು ರೆಡಿ ಮಾಡಿದ್ದಾರೆ, ಸುಮ್ಮನೆ ಬ್ಲೈಂಡ್ ಆಗಿ ಮಾಡಿಲ್ಲ. ಮಾಡಿಲ್ಲ ಸರ್. ನೋಡಿ, ಇದು ವಿಮಾನ ನಿಲ್ದಾಣಗಳು ಎಲ್ಲೆಲ್ಲಿ ಇದಾವೆ ಅಂತ. ಬಂದಪ್ಪ, ಬರ್ತೀನಿ. ಒಂದು 2 ನಿಮಿಷ. ಮಹಾಬಲಿಪುರಂ. ಇದು ದಿಸ್ ಇಸ್ ನೈಸ್ ಚಾರ್ಟ್. ಈ ರೂಮ್ ಎಲ್ಲ ಹಂಗೆ ಮಾಡಿದಿರಿ. ಈ ರೂಮ್ ಹೆಸರೇ ಸೋಷಿಯಲ್ ಲ್ಯಾಬ್ ಅಂತಲ್ಲ? ಹಾಂ, ಭಾಳ ಚೆನ್ನಾಗಿದೆ. ಏನಿದೆ ಟೈಮ್ ಲೈನ್? ಸಾಮಾನ್ಯ ಶಕಪೂರ್ವ, ಸಾಮಾನ್ಯ ಶಕ. ಇದರ ಪರಿಕಲ್ಪನೆ ನಾವು ಅರ್ಥ ಮಾಡಿಸೋದು ಬಹಳ ಕಷ್ಟ ಆಗಿದೆ. ಇದು ಟೈಮ್ ಲೈನ್ ಫಾರ್ ಇಂಡಿಯನ್ ಹಿಸ್ಟ್ರಿ. ಓಕೆ. 0 ಭಾರತ 300, 600, 900, 1800, 500 ಈ ಥರ ಟೈಮ್. ಯಾರ್ಯಾರು ಆ ಟೈಮ್ ಲೈನಲ್ಲಿ ಇದ್ರು ಅಂತ. 2000ದಲ್ಲಿ ಯಾರಿದ್ದಾರೆ ಅಂದರೆ ಅಬ್ದುಲ್ ಕಲಾಂ, ವಿಶ್ವೇಶ್ವರಯ್ಯ ಅವರೆಲ್ಲ ಇದ್ದಾರೆ. 1900ರಲ್ಲಿ ಇವರು ಇದ್ರು, 800ರಲ್ಲಿ ಇವರು ಇದ್ರು, ಈ ಥರ. ನೈಸ್. ಇದು 900ನೇ ಇಸ್ವಿಯಲ್ಲಿ ಯಾರ್ಯಾರಿದ್ರು? ಐಹೊಳೆ, ಪಟ್ಟದಕಲ್ಲು, ಜೈನ ಬಸದಿ ಇವೆಲ್ಲ ಇದ್ದು ಅಂತ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ ಇದನ್ನು. ಯಾವ ಕಂಪ್ನಿ ಅಂದರೆ ಇದನ್ನೆಲ್ಲ ಮಾಡಿ ತರಿಸಿರೋದು ನೀವು? ಎಲ್ಲಿಂದ? ರೋಹನ್ ಫೌಂಡೇಶನ್ ಮಾಡಿಕೊಟ್ರು. ಇದೆಲ್ಲ ನಮ್ಮ ಡಿಜಿಟಲ್ ಗ್ರೂಪ್, ಸೋಷಿಯಲ್ ಸೈನ್ಸ್ ಡಿಜಿಟಲ್ ಗ್ರೂಪ್ನವರು ಇದನ್ನ ಪ್ರಿಪೇರ್ ಮಾಡಿ ಒಬ್ಬರು ಬ್ಯಾಂಗ್ಳೂರು ಪ್ರಿಂಟರ್ಸ್ಗೆ ಇದು ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ದೀರಿ ಸರ್. ದಿಸ್ ಈಸ್ ನೈಸ್ ಐಡಿಯಾ. ಅಜಂತ ಎಲ್ಲರ ಏನು ಇದೇ ಥರ ಇದೆಯಾ? ಸೋಷಿಯಲ್ ಲ್ಯಾಬ್ ಪೂರ ಕಂಪ್ಲೀಟ್ ಇಲ್ಲ. ಮತ್ತು ಆ ಕಡೆ ಒಂದು ರೂಮ್ ಫುಲ್ ಮ್ಯಾಥಮೆಟಿಕ್ಸ್ಗೋಸ್ಕರ ಇದು ಮಾಡಿ ಸರ್. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಪಲ್ಲಗಟ್ಟೆ ಏಡೆಡ್ ಸ್ಕೂಲಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಇವರು ಲ್ಯಾಬನ್ನು ಮಾಡಿದ್ದಾರೆ. ದಿಸ್ ಈಸ್ ನೈಸ್ ಐಡಿಯಾ. ಇದ್ರ ಜೊತೆ ಸೈನ್ಸ್ದು ಏನೋ ಇಟ್ಟಿದ್ದೀರಲ್ಲ ಇದೆಲ್ಲ? ಜೊತೆ ಸೈನ್ಸ್ ಲ್ಯಾಬ್ ಸಪ್ರೇಟ್ ಇದೆಯಾ ಅಥವಾ ಇದೇನಾ? ಡ್ರೀಮ್ ರೆಡಿ ಮಾಡ್ತೀರಿ? ಓಕೆ. ನೈಸ್. ಇದೆಲ್ಲ SLC ಮಕ್ಕಳಿಗೆ ಚೆನ್ನಾಗಿ ಉಪಯೋಗ ಆಗ್ತಾ ಇದೆಯಾ? ಓಕೆ. ಈ ಸರಿ SLC ರಿಸಲ್ಟ್ ಎಷ್ಟು ಬರುತ್ತೆ ಅಂತ? ನನಗೆ 95 ವರೆಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀರಿ. ಮೊನ್ನೆ ಈಗ ಪ್ರಿಪರೇಟರಿನಲ್ಲೆಲ್ಲ ಎಷ್ಟು ತೊಗೊಂಡಿದ್ದಾರೆ ಸರ್? ನನಗೆ ಫಸ್ಟ್ ಪ್ರಿಪರೇಟರಿನಲ್ಲಿ ನಂದು ಆನ್ಲೈನಲ್ಲಿ ಎಂಟ್ರಿ ಮಾಡಿದಾಗ ನನಗೆ ಎಂಟ್ರಿ ಮಾಡುವಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಓಕೆ. ಸೊ ಹಂಗಾಗಿ ನಂದು ಒರಿಜಿನಲ್ ಬೇರೆ ಆಯಿತು, ಅದು ಬೇರೆ ಆಗ್ಬಿಟ್ಟು. ಸೊ ಸೆಕೆಂಡ್ ಪ್ರಿಪರೇಟರಿನಲ್ಲಿ 54 ಆಯಿತು. ಈ ಥರ್ಡ್ ಪ್ರಿಪರೇಟರಿನಲ್ಲಿ 72 ಆಗಿದೆ. ಈಗ ಫೈನಲ್ ಆಗಿ ಒಂದು 95 ಮಾಡಬೇಕು ಅಂತ. 100%. ಓಕೆ ಸರ್, ಆಲ್ ದ ಬೆಸ್ಟ್. 94 ವರೆಗೂ ಕೂಡ ನಾನು ಮಾಡ್ತೀನಿ. ಚೆನ್ನಾಗಿ ಮಾಡಿ ಸರ್. ಓಕೆ ಸರ್, ಬಾಯ್.